ನಮಸ್ಕಾರ. ಅಕ್ಕಿ ರೊಟ್ಟಿ ಎಲ್ಲರಿಗೂ ಇಷ್ಟ ಆಗುತ್ತೆ ಅನಿಸುತ್ತೆ. ಅಂಥವ್ರಿಗೆ ಇದೊಂದು ಸ್ಪೆಷಲ್ ಎಪಿಸೋಡು, ಸ್ಪೆಷಲ್ ವಿಡಿಯೋ. ತಿಂತೀರಾ ನೀವು ಈ ಥರ ಬೆಣ್ಣೆ ಚಟ್ನಿ ಪುಡಿಗೆಲ್ಲ ಹಾಕ್ಕೊಂಡು ಮಾವಿನಕಾಯಿ ಹಾಕಿದ ಅಕ್ಕಿ ರೊಟ್ಟಿ ಮಾಡಿದ್ರೆ ಇನ್ನೂ ಸೂಪರಾಗಿರುತ್ತೆ. ಮಾಡೋಣವಾ? ನಳಿನೀಸ್ ಕ್ವಿಸಿನ್ ವೆಜ್ಗೆ ಸ್ವಾಗತ. ಬನ್ನಿ, ಹೇಗೆ ಮಾಡೋದು? ಅದಕ್ಕೆ ಯಥಾ ಪ್ರಕಾರ ಮಾವಿನಕಾಯಿ ಬೇಕು, ಗಟ್ಟಿಯಾಗಿರೋದು. ತೋತಾಪುರಿನಾದರೂ ತೊಗೋಬೋದು ಅಥವಾ ತುಂಬ ಹುಳಿಗಿರೋ ಗಟ್ಟಿ ಮಾವಿನಕಾಯಿ ಆದರೂ ತೊಗೋಬೋದು. ಅದನ್ನ ಈ ಥರ ದಪ್ಪ ತುರಿ ಮಾಡಿ, ಎಷ್ಟು ಬೇಕೋ ನಿಮಗೆ ಹುಳಿ ತಿನ್ನೋರಾದರೆ ಜಾಸ್ತಿ ಹಾಕ್ಕೋಬೋದು. ಸ್ವಲ್ಪ ಕಲರ್ಫುಲ್ಲಾಗಿ ಮಾಡೋಕ್ಕೆ ಮಕ್ಕಳಿಗೆ ಎಲ್ರಿಗೂ ಚೆನ್ನಾಗಿರುತ್ತೆ ಅಂತ ಕ್ಯಾರೆಟ್ ತುರಿ, ಆಯಿತಾ? ಅಕ್ಕಿ ಹಿಟ್ಟು 1 ಕಪ್ಪಷ್ಟು ತೊಗೊಂಡಿದ್ದೀನಿ ಇಲ್ಲಿ. ಇದು ಒಂದು 200 ಗ್ರಾಮ್ ಮೇಲಿರ್ಬೋದು. ಒಂದು 5 ಜನಕ್ಕೆ ಆರಾಮಾಗಿ 5 ರೊಟ್ಟಿ ಆರಾಮಾಗಿ ಮಾಡ್ಕೋಬೋದು. ಅದಕ್ಕೆ ಹಸಿಮೆಣಸಿನ್ಕಾಯಿ ಖಾರಕ್ಕೆ ನಿಮಗೆ ಎಷ್ಟು ಬೇಕೋ ಅಷ್ಟು, ಮತ್ತು ಹಸಿ ಕಾಯಿ ತುರಿ ಮಿಕ್ಸಿಲಿ ಹಾಕಿಟ್ಕೊಂಡು ಈ ಥರ ತರತರಿಯಾಗಿ ರುಬ್ಕೋಬೇಕು. ಅಕ್ಕಿ ಹಿಟ್ಟಿಗೆ ಎಲ್ಲ ತುರಿಗಳು, ಕೊತ್ತಂಬರಿ ಸೊಪ್ಪು, ಮಿಕ್ಸಿಲಿ ಹಾಕಿದ್ದು, ಜೀರಿಗೆ, ಸ್ವಲ್ಪ ಉಪ್ಪು ಎಲ್ಲ ಹಾಕಿ ಈ ಥರ ಡ್ರೈ ಆಗೇ ಕಲಸಿಟ್ಕೋಬೇಕು. ಈ ಥರ ಕಲಸಿಟ್ಟಿರೋದನ್ನು ನಾವು ಫ್ರಿಜ್ಜಲ್ಲಿ ಇಟ್ಕೊಂಡು ಬೇಕಾದಾಗ ಒಂದು ಸ್ವಲ್ಪ ನೀರಾಗಿ ಕಲಿಸ್ಕೊಂಡು ಮಾಡ್ಕೋಬೋದು. ಈ ಥರ ತೆಗೆದಿಟ್ಕೊಂಡು ಡಬ್ಬಿಲಿ ಹಾಕಿಟ್ಕೊಂಡ್ರೆ, ಸಾಯಂಕಾಲ ಮಾಡಿಟ್ಕೊಂಡ್ರೆ, ಬೆಳಗ್ಗೆ ಅರ್ಜೆಂಟಲ್ಲಿ ಎಲ್ಲ ತುರಿದು ಮಾಡೋಕ್ಕೆ ಟೈಮ್ ಇಲ್ಲ ಅಂದರೆ ಬರೀ ಒಂಚೂರು ನೀರಾಗಿ ಕಲಿಸ್ಕೊಂಡ್ಬಿಟ್ಟು ರೊಟ್ಟಿ ಮಾಡಿಕೊಂಡು ಲಂಚ್ ಬಾಕ್ಸ್ಗೋ ಬ್ರೇಕ್ಫಾಸ್ಟಿಗೋ ಮಾಡ್ಕೋಬೋದು. ಒಂದೇ ಸಲ ನೀರು ಹಾಕಬಾರ್ದು ಕಲಿಸ್ಬೇಕಾದ್ರೆ, ಜಾಸ್ತಿ ಸ್ವಲ್ಪನೇ ಹಾಕ್ಕೊಂಡು ಈ ಥರ ಒಂದು ಸ್ವಲ್ಪ ಮೆತ್ತಗೆ ಕನ್ಸಿಸ್ಟೆನ್ಸಿ ಇರಬೇಕು. ಆ ಥರ ಹಾಕ್ಕೊಂಡು ಒಂದು ಸ್ವಲ್ಪ ಎಣ್ಣೆ ಹಾಕಿ ಎಲ್ಲನೂ ಚೆನ್ನಾಗಿ ಒಂಚೂರು ನಾದ್ದಂಗೆ ಮಾಡಿ ಈ ಥರ ಮೆತ್ತಗೆ ಮಾಡಿಟ್ಕೋಬೇಕು. ಬಾಳೆ ಎಲೆ ಅದನ್ನು ಕಟ್ ಮಾಡಿ ತೊಳ್ಕೊಂಡು ನೀಟಾಗಿ ಒರೆಸಿ ಈ ಥರ ಚಿಕ್ಕದಾಗಿ ಮಾಡಿಕೊಂಡು ಹಿಟ್ಟನ್ನು ಒಂದು ಸಣ್ಣ ಬಾಲ್ ನಿಂಬೆ ಗಾತ್ರದಷ್ಟು ತೊಗೊಂಡು ಮಧ್ಯದಿಂದ ಈ ಥರ ಪುಷ್ ಮಾಡ್ಕೊಂಡು ಹೋಗಬೇಕು. ರೆಗ್ಯುಲರಾಗಿ ರೊಟ್ಟಿ ಮಾಡೋರು, ಅಡುಗೆ ಮಾಡೋರಿಗಾದರೆ ಬರುತ್ತೆ. ಫಸ್ಟ್ ಟೈಮರ್ಸಿಗಾದರೆ ಹೇಳ್ತಾ ಇದ್ದೀನಿ ಅಷ್ಟೇ. ಮಾಡ್ಕೊಂಡು ಮಧ್ಯದಲ್ಲಿ ಸುತ್ತಲೂ ಎಲ್ಲ ತೆಳ್ಳಗೆ ಮಾಡಬೇಕು. ಇದು ಎಷ್ಟು ತೆಳ್ಳಗೆ ಬೇಕಾದ್ರೂ ಮಾಡ್ಕೋಬೋದು. ಅದನ್ನು ಚೆನ್ನಾಗಿ ಕಾದಿರೋ ಹೆಂಚಿನ ಮೇಲೆ ಹಾಕಿ ಈ ಥರ ಬಾಳೆ ಎಲೆ ಸಮೇತ ಮೇಲ್ಗಡೆಯಿಂದ ಒಂಚೂರು ಒತ್ತಿ ನಿಧಾನಕ್ಕೆ ತೆಗೆದ್ರೆ ಹೀಗೆ ಎಲೆ ತೆಕ್ಕೊಂಡ್ಬಿಡ್ಬೋದು. ಮುಚ್ಚಿಟ್ರೆ 2 ಕಡೆ ಚೆನ್ನಾಗಿ ಬೇಯುತ್ತೆ. ಆಮೇಲೆ ತೆಗೆದು ನಿಮಗೆ ಗರ್ಗರಿ ಬೇಕು ಅಂದರೆ 2 ಕಡೆ ಚೆನ್ನಾಗಿ ರೋಸ್ಟ್ ಮಾಡ್ಕೋಬೋದು. ಇದ್ರ ಮೇಲೆ ಮತ್ತೆ ಬೇಕಾದ್ರೆ ಒಂಚೂರು ಎಣ್ಣೆ ಹಾಕ್ಕೋಬೋದು, ಇಲ್ಲ ಡ್ರೈ ಆಗೇನೂ ಮಾಡ್ಕೋಬೋದು. ಅದನ್ನು ತಟ್ಟೆಯಲ್ಲಿ ಹಾಕ್ಕೊಂಡು ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ. ಟೇಸ್ಟು ಹಾಗೆ ತುಂಬಾ ಚೆನ್ನಾಗಿರುತ್ತೆ, ರುಚಿಯಾಗಿರುತ್ತೆ. ರೊಟ್ಟಿಗೆ ಒಬ್ಬೊಬ್ಬರು ಒಂದೊಂದು ಹಾಕ್ಕೋತಾರೆ ಜೊತೆಗೆ. ನೀವೇನು ಹಾಕ್ಕೋತೀರಾ? ಇದಕ್ಕೆ ಬೆಣ್ಣೆ ಹಾಕ್ಕೋಬೋದು, ತುಪ್ಪ ಹಾಕ್ಕೋಬೋದು, ಮೊಸರು ಹಾಕ್ಕೋಬೋದು, ಚಟ್ನಿ ಪುಡಿ, ಚಟ್ನಿ, ಉಪ್ಪಿನಕಾಯಿ, ಯಾವುದ್ರ ಜೊತೆ ಬೇಕಾದ್ರೂ ತಿನ್ಬೋದು. ನೀವು ಯಾವುದ್ರ ಜೊತೆ ತಿಂತೀರಾ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ತೀರಾ? ಮಾಡ್ಕೋತೀರಾ ತಾನೇ? ತುಂಬಾ ಡಿಸ್ಟಿಂಕ್ಟಾಗಿ ತುಂಬ ಚೆನ್ನಾಗಿರುತ್ತೆ. ಮಾವಿನಕಾಯಿ ಕಾಲದಲ್ಲಿ ಒಂದ್ಸಲ ಖಂಡಿತ ಮಾಡ್ಕೊಳ್ಳಿ. ಹೋಗಿ ಬರಲಾ? ಸಬ್ಸ್ಕ್ರೈಬ್ ಮಾಡ್ತೀರಲ್ಲ? ಬಾಯ್. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ಯಾವ ಥರ ವೀಡಿಯೋಸ್ ಹಾಕಬೇಕು ಅಂತಲೂ ಸಜೆಸ್ಟ್ ಮಾಡಿ. ಬಾಯ್.